ರಾಜ್ಯ ರಾಜಕೀಯ ವಿಚಾರಕ್ಕೆ ಬರೋದಾದ್ರೆ ಸುರ್ಜೇವಾಲಾ ಈ 1-to-1 ಚರ್ಚೆ ನಡೆಸ್ತಾ ಇದ್ದಾರೆ ಶಾಸಕರ ಜೊತೆಗೆ. ಇಲ್ಲಿ ಯಾವುದೇ ಅಸಮಾಧಾನ ವ್ಯಕ್ತವಾಗ್ತಾ ಇಲ್ಲ, ಶಾಸಕರು ತಮ್ಮ ಅಸಮಾಧಾನ ಹೇಳ್ಕೋತಾ ಇಲ್ಲ ಅಥವಾ ಪಕ್ಷದಲ್ಲಿ ಇಂಥ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಪಕ್ಷವನ್ನ ಸಂಘಟನೆ ಮಾಡುವಂತ ಕೆಲಸ ಆಗ್ತಿದೆ, ಶಾಸಕರಿಗೆ ಜವಾಬ್ದಾರಿಯನ್ನ ನಿಗದಿ ಮಾಡ್ತಿದ್ದಾರೆ, ಮುಂದೆ ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಶಾಸಕರ ಜೊತೆ ಸುರ್ಜೇವಾಲಾ ಚರ್ಚೆ ಮಾಡ್ತಿದ್ದಾರೆ. ಮುಂದಿನ ಚುನಾವಣೆಗೆ ಹೇಗೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಇದೆಲ್ಲದರ ಬಗ್ಗೆ ಚರ್ಚೆ ಆಗ್ತಿದೆ. ಬಿಟ್ಟರೆ ಯಾವುದೇ ಅಸಮಾಧಾನ ಹೇಳೋಕೆ ಈ ಒಂದು ಮೀಟಿಂಗ್ ಅನ್ನ ಫಿಕ್ಸ್ ಮಾಡಿರೋದಲ್ಲ. 1-to-1 ಅನ್ನೋದು ಪಕ್ಷವನ್ನ ಬಲಪಡಿಸೋಕೆ, ಮುಂದೆ ಮತ್ತೆ ಅಧಿಕಾರಕ್ಕೆ ಬರೋಕೆ ಹೇಗೆ ಗೇಮ್ ಪ್ಲಾನ್ಗಳನ್ನು ಮಾಡಬೇಕು, ಈಗಿಂದಲೇ ತಯಾರಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಸುರ್ಜೇವಾಲಾ ಅವರು 2 ದಿನ ಶಾಸಕರ ಅಭಿಪ್ರಾಯ ತೆಗೆದುಕೊಂಡಿದ್ದಾರೆ. ಈಗಲಾದರೂ ಶಾಸಕರ ಅಸಮಾಧಾನ ಕಾಣಿಸುತ್ತಾ? ಅಸಮಾಧಾನ ಎಲ್ಲೂ ಇರಲಿಲ್ಲ, ಯಾರ ಅಸಮಾಧಾನ ಏನಿಲ್ಲ. ಅವರು ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಏನೇನು ಮಾಡಬೇಕು, ನಿಮ್ದೇನು, ಈಗಿಂದನೇ ಯಾವ ರೀತಿ ಎಲೆಕ್ಷನ್ಗೆ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದನ್ನ ಅವರು ರೆಡಿ ಮಾಡ್ತಾರೆ. ಸರಿ, ಸುರ್ಜೇವಾಲಾ ಅವರು 2 ದಿನ ಶಾಸಕರ ಅಭಿಪ್ರಾಯ ತೆಗೆದುಕೊಂಡಿದ್ದಾರೆ. ಈಗಲಾದರೂ ಶಾಸಕರ ಅಸಮಾಧಾನ ಕಾಣಿಸುತ್ತಾ? ಅಸಮಾಧಾನ ಎಲ್ಲೂ ಇರಲಿಲ್ಲ, ಯಾರ ಅಸಮಾಧಾನ ಏನಿಲ್ಲ. ಅವರು ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಏನೇನು ಮಾಡಬೇಕು, ನಿಮ್ದೇನು, ಈಗಿಂದನೇ ಯಾವ ರೀತಿ ಎಲೆಕ್ಷನ್ಗೆ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದನ್ನ ಅವರು ಡಿ.ಕೆ. ಸಿಎಂ ಇಂದ ಬೇರೆಯವರಿಗೂ ಕೂಡ ನೋಟಿಸ್. ಪಕ್ಷದಲ್ಲಿ ಶಿಸ್ತು ಅನ್ನೋದು ಮುಖ್ಯ ಆಗಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ, ಸಿದ್ದರಾಮಯ್ಯ ಅವರು ಸಿಎಂ ಆಗಿರಬೇಕಾದ್ರೆ ಪಕ್ಷದಲ್ಲಿ ಅಪಸ್ವರ ತೆಗೆಯೋದು ಸರಿಯಲ್ಲ ಅಂತ ಡಿ.ಕೆ. ಹೇಳಿದ್ದಾರೆ. ನನ್ನಂತವರು ಸಾವಿರಾರು ಜನ ಕಷ್ಟಪಟ್ಟಿದ್ದಾರೆ ಪಕ್ಷಕ್ಕೋಸ್ಕರ, ಲಕ್ಷಾಂತರ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಮೊದಲು ಕಷ್ಟಪಟ್ಟವರ ಬಗ್ಗೆ ನಾವು ಯೋಚಿಸೋಣ, ಅನಗತ್ಯ ಗೊಂದಲ ಮಾಡೋದು ಬೇಡ ಸ್ಟೇಟ್ಮೆಂಟ್ಗಳ ಮೂಲಕ ಅಂತ ಹೇಳಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ನೋಟಿಸ್ ಇಶ್ಯೂ ಮಾಡಿದ್ದೀರಾ ನೀವು? ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟು. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ CM ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ CM ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆಯವ್ರದ್ದು ಅಪಸ್ವರ ಯಾರು ಮಾತಾಡೋದು. ಎಲ್ಲರೂ ಕಷ್ಟ, ನನ್ನಂಥವ್ರು 100 ಜನ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬನೇ ಪಟ್ಟಿದ್ದೇನಾ? ಸಾವಿರಾರು ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಯೋಚನೆ